ಬಿಲ್ ಆಗ್ತಾ ಇದೆ ನೋಡಿ, ಅಂಥದ್ದು ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲು ಅಂತ ಇದು ಇಲ್ಲ. ಈಗ ಕೆಲವು ಸಂದರ್ಭದಲ್ಲಿ ಈಗ ಎಷ್ಟೊಂದು ಜನ ನಮ್ಮ ಗುತ್ತಿಗೆದಾರರು ನಮ್ಮ ಹತ್ರ ಬರ್ತಾರೆ, ಅವರ ಏನು ಹಾಸ್ಪಿಟಲ್ ಬಿಲ್ಗಳನ್ನು ತೋರಿಸ್ತಾರೆ, ಬ್ಯಾಂಕ್ ಸಾಲ ಮಾಡ್ಕೊಂಡಿರೋದು ತೋರಿಸ್ತಾರೆ. ಮಾನವೀಯತೆಯ ದೃಷ್ಟಿಯಿಂದ ಸ್ವಲ್ಪ ಮಟ್ಟಕ್ಕೆ ಮಾಡಿದ್ದು ಇರ್ಬೋದು ನಿರ್ದೇಶನಗಳು, ಇಲ್ಲ ಅಂತಿಲ್ಲ. ಅದು ಜ್ಯೇಷ್ಠತಾ ಪಟ್ಟಿಗೆ ಮ್ಯಾಕ್ಸಿಮಮ್ ಆಗುತ್ತೆ. ಯಾವುದೇ ಇಲಾಖೆ ಇರ್ಬೋದು, ನಮ್ಮ ಇಲಾಖೆನಲ್ಲೂ 75-85% ಬೇಸ್ಡ್ ಆನ್ ಏನೋ ಸೀನಿಯಾರಿಟಿ ಅಂತಲೇ ಇರ್ತದೆ. ಈಗ ಅಂಥದ್ದು ಕೆಲವು ಸಂದರ್ಭದಲ್ಲಿ ಇವಾಗ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿರ್ತೀವಿ, ಅದನ್ನು ಬಹುಶಃ ಅದನ್ನು ಮಾಡಬೇಡಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ವಿವೇಚನಾ ಅಂತ ಏನಾದರೂ ಇರಬೇಕಲ್ಲ. ಈಗ 2019-20 ಪ್ರಾರಂಭ ಆಗಿರೋ ಯಾವುದೋ ಒಂದು ಕಾಮಗಾರಿ ಇದು ಯಾವುದೋ ನಿಮ್ಮ ಕರಾವಳಿ ಭಾಗದಲ್ಲಿ ಇತ್ತು, ಅದು ಮೊನ್ನೆ ಕಂಪ್ಲೀಟ್ ಆಗಿದೆ. ಅವ್ರ ಪಾಪ ಬ್ಯಾಂಕ್ ನೋಟಿಸ್ಗಳು ಕೊಟ್ಟಿದೆ, ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ, ನಮ್ಮ ಮನೆ ಜಪ್ತಿ ಮಾಡ್ತೀವಿ ಅಂತ ಬಂದಿದ್ದಾರೆ ಸರ್ ಅಂತ ಹೇಳಿದಾಗ ನಾವೇನು ಮಾಡೋಕ್ಕಾಗ್ತದೆ? ಇಂಥ ಸಮಸ್ಯೆಗಳಿಗೆ ನೀವು ಸಭೆ ಕರೀರಿ, ಅಧಿಕಾರಿಗಳ ಜೊತೆಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಯಾರು ಇಷ್ಟು ಜನ ಸಭೆ ಮಾಡಿಲ್ಲ ಅಂತ ನಾನೇ ಹೇಳಿದ್ದೀನಲ್ಲ, ಇವರೇ ಗುತ್ತಿಗೆದಾರರ ಅಧ್ಯಕ್ಷರ ಹತ್ರನೇ ನಾನೇ ಮಾತಾಡಿದ್ದೀನಿ. ಈಗ ಅಧ್ಯಕ್ಷರಂದ್ರೆ ಯಾರು? ಈ ರೆಪ್ರೆಸೆಂಟಿಂಗ್ ಎವ್ರಿಬಡಿ ಅಲ್ವಾ, ಆ ಸಂಘದ ಇದನ್ನೇ ಅಲ್ವಾ. ಈಗ ಈ ಹಿಂದಿನ ಸರ್ಕಾರದಲ್ಲಿ ಇನ್ನೊಂದೇನಾಗಿದೆ ಅಂದರೆ, ಕೆಲವು ಜನರು ನಾವು ಮಾಡಿಸ್ತೀವಿ ನೀವು ಮಾಡಿಸ್ತೀವಿ ಅಂದ್ಬಿಟ್ಟು ಅವರೇ ಮಂತ್ರಿಗಳ ಹತ್ರ ಹೋಗಿ, ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ. ಅವರು ಯಾರೋ ಈ ಮಧ್ಯವರ್ತಿಗಳು, ಕಾಂಟ್ರಾಕ್ಟರೇ ಮಾಡಿದ್ದಾರೆ ಅಂತಲ್ಲ, ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಹಿಂದಿನ ಸರ್ಕಾರದಲ್ಲಿ ಇತ್ತು. ಈಗ ನಮ್ಮ ಇಲಾಖೆದೇ ತಗೊಳ್ಳಿ, ಒಂದು ನಿರ್ದೇಶನ ತೋರಿಸ್ಬಿಡಿ, ಎಲ್ಲಿ ವಿತೌಟ್ MLA ಅಪ್ರೂವಲ್ ಇರಲಿ, MP ಅಪ್ರೂವಲ್ ಇರಲಿ, MLCಗಳ ಅಪ್ರೂವಲ್ ಇರಲಿ ಆಗಿರೋದು ಅಂಥದ್ದೇ. ಈಗ ಯಾರು ಮಧ್ಯವರ್ತಿಗಳೇ ನಮ್ಮ ಇಲಾಖೆನಲ್ಲಿ ಇಲ್ಲ, ಹಿಂದಿನ ಸರ್ಕಾರದಲ್ಲಿ ಇದೆ. 7 ದಿನ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ಸರ್ ಪತ್ರದಲ್ಲಿ, ಕರೆದು ಸಭೆ ಮಾಡಿ ಇತ್ಯರ್ಥ ಮಾಡಬೇಕು, ಇಲ್ಲಾಂದ್ರೆ ಹಿಂದಿನ ಸರ್ಕಾರದಲ್ಲಿ ನಮ್ಗೆ ಹೋರಾಟ ಮಾಡಿದ ಅನುಭವ ಇದೆ, ಮುಂದುವರಿಸ್ತೀವಿ. ಇಲ್ಲ ನೋಡಿ, ಹೋರಾಟ ಮಾಡಿ ನಿಮ್ಮ ಬೇಡಿಕೆಗಳನ್ನು ಇಡಲಿಕ್ಕೆ ಯಾರೂ ತಕರಾರಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನಮ್ಮದು ನಿಮ್ಮದು ನಿಕಟ ಸಂಬಂಧ ಇದ್ದಾಗ, ನಿಮ್ಮ ಮಾತನ್ನು ನಾವು ಕೇಳ್ತಿದ್ದಾಗ ಹೋರಾಟದ ಅವಶ್ಯಕತೆ ಏನಿದೆ? ಬಂದು ಚರ್ಚೆ ಮಾಡಿ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ, ನನ್ನ ಹತ್ರ ನೇರವಾಗಿ ಮಾತಾಡ್ತಾರೆ, ಬೋಸರಾಜು ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಟೈಮ್ ಕೇಳಿದ್ದಾರೆ. ನಾನು ಕೂಡ ಅವರಿಗೆ ಟೈಮ್ ನಿಗದಿಪಡಿಸ್ತೀನಿ ಅಂತ ನಾನು ಆಶ್ವಾಸನೆ ನೀಡಿದ್ದೀನಿ. ಸೊ ವಿ ಆರ್ ಡೂಯಿಂಗ್. ಈಗ ಮಾತುಕತೆ ಮಾಡ್ತಾ ಇಲ್ಲ, ಅವ್ರು ಹೇಳ್ತಾ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದರೆ ಪ್ರತಿಭಟನೆ ಮಾಡಿ, ಇಟ್ಸ್ ಯುವರ್ ರೈಟ್. ಬಟ್